ಬಿಜೆಪಿಯ ರೆಬೆಲ್ ಸ್ಟಾರ್ ಬಸನಗೌಡ ಪಾಟೀಲ್ ಯತ್ನಾಳರು ಒಂದು ಪ್ರತಿಭಟನೆ ಕೂತ್ಕೊಂಡಿದ್ದಾರೆ. ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರ ವಿರುದ್ಧವೂ ಅಲ್ಲ, ವಿಪಕ್ಷ ನಾಯಕರ ವಿರುದ್ಧವೂ ಅಲ್ಲ, ಸಿದ್ದರಾಮಯ್ಯನವರ ವಿರುದ್ಧನೂ ಅಲ್ಲ, ಡಿ ಕೆ ಶಿವಕುಮಾರ್ ವಿರುದ್ಧನೂ ಅಲ್ಲ, ಒಂದು ಅರ್ಥದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರ ಪ್ರತಿಭಟನೆ ತಮ್ಮ ಸಕ್ಕರೆ ಕಾರ್ಖಾನೆ ಪುನರಾರಂಭಿಸೋದಕ್ಕೆ ಎನ್ಒಸಿ ಕೊಡ್ತಿಲ್ಲ ಅಂತ. ಇದು ದ್ವೇಷ ರಾಜಕಾರಣ ಅಂತಿದ್ದಾರೆ ಅವರು. ಹೈಕೋರ್ಟ್ ಆದೇಶ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಅವಕಾಶ ಕೊಡ್ತಿಲ್ಲ. ಬಿಜೆಪಿ ಶಾಸಕನಾಗಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ದ್ವೇಷ ಸಾಧಿಸ್ತಾ ಇದೆ ಅಂತಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಕಾರ್ಖಾನೆಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮಾಲಿನ್ಯ ನಿಯಂತ್ರಣ ಮಂಡಳಿ ಎನ್ಒಸಿ ಕೊಡ್ತಾ ಇಲ್ಲ. ಹೈಕೋರ್ಟ್ ಆದೇಶ ಕೊಟ್ಟಿರೋದು ನಿಜ, ಅದನ್ನ ಪ್ರಶ್ನೆ ಮಾಡಿಕೊಂಡು ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಸರ್ಕಾರದ ವಾದ ಇದು. ಎನ್ಒಸಿ ಕೊಡೋ ತನಕ ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳರು ನಿನ್ನೆ ರಾತ್ರಿಯಿಂದಲೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸ್ನಲ್ಲೇ ಕೂತ್ಕೊಂಡಿದ್ದಾರೆ. ಅವರನ್ನ ಬೆಂಬಲಿಸಿ ಅನೇಕ ಹಿರಿಯ ಬಿಜೆಪಿ ನಾಯಕರುಗಳು ಬಂದು ಹೋದ್ರು, ಮಾತಾಡಿಸ್ಕೊಂಡು ಹೋದ್ರು. ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಸಿ ಟಿ ರವಿ, ಅಶ್ವತ್ಥ ನಾರಾಯಣರು, ಒಬ್ಬ ಸಚಿವರ ವಿರೋಧದಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂತಿದ್ದಾರೆ ಅವರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಆಫೀಸ್ ಅದು. ಅದರ ರಿಸೆಪ್ಷನ್ ನಲ್ಲೇ ಕೂತ್ಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಎನ್ಒಸಿ ಕೊಡೋ ತನಕ ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿ ಯತ್ನಾಳರದ್ದು ಶುಗರ್ ಫ್ಯಾಕ್ಟರಿ ಇದೆ, ರಾಜೇಶ್ವರಿ ಸಕ್ಕರೆ ಕಾರ್ಖಾನೆ. ಅಲ್ಲಿ ಎಥನಾಲ್ ಉತ್ಪಾದನೆಯಲ್ಲಿ ನಿಯಮ ಮೀರಿದ್ದಾರೆ ಅನ್ನೋದು ಆರೋಪ. ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ ಹೇಳಲಾಗ್ತಾ ಇದೆ ಪರಿಸರ ಇಲಾಖೆ ಅನುಮತಿ ತಗೊಂಡಿರಲಿಲ್ಲ ಅಂತ. ಕಾರ್ಖಾನೆ ಮುಚ್ಚಬೇಕು ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ಕೊಡುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅರ್ಥಾತ್ ಪಿಸಿಬಿ ಅದನ್ನ ಪ್ರಶ್ನೆ ಮಾಡಿಕೊಂಡು ಯತ್ನಾಳರು ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ ಯತ್ನಾಳರ ಪರವಾಗಿ ತೀರ್ಪು ಕೊಡುತ್ತೆ. ಹೈಕೋರ್ಟ್ನಲ್ಲಿ ಕೇಸು ಬಸನಗೌಡ ಪಾಟೀಲ್ ಯತ್ನಾಳರ ಪರವಾಗಿದೆ. ಹೈಕೋರ್ಟ್ ಆದೇಶ ಕೊಟ್ಟ ಮೇಲೂ ಯಾಕೆ ಕಾರ್ಖಾನೆಯನ್ನ ಮತ್ತೆ ಆರಂಭಿಸೋದಕ್ಕೆ ನೀವು ಅವಕಾಶ ಕೊಡ್ತಿಲ್ಲ ಅಂತ ಯತ್ನಾಳರು ಕೇಳ್ತಾ ಇದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು ಹೇಳೋದು
ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡ್ಕೊಂಡು ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ. ಅದಕ್ಕೆ ಯತ್ನಾಳ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೋ ಆಗಲಿ, ಈಗ ಹೈಕೋರ್ಟ್ ಆದೇಶ ಪಾಲನೆ ಮಾಡಿ ಅಂತಾರೆ. ಅದಕ್ಕೂ ಒಂದು ಉತ್ತರ ಇದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹತ್ರ. ಹೈಕೋರ್ಟು 4 ವಾರಗಳಲ್ಲಿ ಕಾರ್ಖಾನೆ ಆರಂಭಿಸಬೇಕು ಅಂತ ಹೇಳಿದೆ. ಟೈಮ್ ಇದೆಯಲ್ಲ ಇನ್ನು ನಮ್ಮ ಹತ್ರ ಅಂತ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಕೈಗಾರಿಕೆ ಶುರು ಮಾಡೋದಕ್ಕೆ ಪರಿಸರ ಇಲಾಖೆ ಅನುಮತಿ ತಗೋಬೇಕು, ಇವ್ರು ತಗೊಂಡಿಲ್ಲ, ಅದಕ್ಕೆ ಮುಚ್ಚಿದೀವಿ. ಕೇಂದ್ರ ಸರ್ಕಾರದ ಕಡೆಯಿಂದಲೇ ಕಾರ್ಖಾನೆಗೆ 1,58,000 ದಂಡ ಹಾಕಿದ್ದಾರೆ. ದಂಡ ಕಟ್ಟಿದ ನಂತರ ಮತ್ತೊಮ್ಮೆ ಕೇಂದ್ರದಿಂದ ಅನುಮತಿ ತೆಗೆದುಕೊಳ್ಳಬೇಕಾಗಿತ್ತು. 2ನೆಯ ಸಲ ಯತ್ನಾಳರ ಕಾರ್ಖಾನೆ ಕಾಯ್ದೆಯನ್ನು ಉಲ್ಲಂಘಿಸಿದೆ. ಹೈಕೋರ್ಟು ಪರಿಶೀಲನೆ ನಡೆಸಿ ಅನುಮತಿ ಕೊಡಿ ಅಂತ ಹೇಳಿದೆ. 4 ವಾರ ಟೈಮ್ ಕೊಟ್ಟಿದೆ. ಇದರ ಬಗ್ಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಳೋ ತನಕ ಯತ್ನಾಳರು ಸ್ವಲ್ಪ ವೇಟ್ ಮಾಡಲಿ ಅಂತಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇರೋದು. ಯತ್ನಾಳರು ಅವ್ರು ಕೇಳೋದು ತಮಿಳುನಾಡಿನ KPR ಗ್ರೂಪ್ನವರಿಗೆ ಅನುಮತಿ ಕೊಡ್ತೀರಿ, ಅವರು ಕೋಟಿಗಟ್ಟಲೆ ಲಂಚ ಕೊಡ್ತಾರೆ ನಿಮಗೆ. ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ, ದರೋಡೆಕೋರರು ಸೇರ್ಕೊಂಡಿದ್ದಾರೆ, ಉದ್ಯಮಿಗಳು ಓಡಾಡಿ ಸುಸ್ತಾಗಿ ಹೋಗಿದ್ದಾರೆ, ಅದಕ್ಕೆ ನಾನು ಧರಣಿ ಕೂತ್ಕೊಂಡಿದ್ದೀನಿ ಅಂತ ಯತ್ನಾಳರು ಹೇಳೋದು. ನಾವು ಯಾವುದೇ ರೀತಿ ವಾಪಸ್ ತೊಗೊಂಡಿಲ್ಲ. ಅವರೆಲ್ಲ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದೋ ಅದನ್ನು ಫುಲ್ಫಿಲ್ ಮಾಡ್ಯಾರ. ಅದಕ್ಕೆ ನಾವು EC ಕ್ಯಾನ್ಸಲ್ ಮಾಡಿಲ್ಲ ಅಂದಮೇಲೆ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ ನೀವು ಇದನ್ನು ತಕ್ಷಣ ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಇದಕ್ಕೆ ನೀವು CFO ಅಂದರೆ ಕನ್ಸೆಂಟ್ ಫಾರ್ ಆಪರೇಷನ್ ಅಂತೇಳಿ ಕೊಡಬೇಕಾಗ್ತದೆ. ಅದನ್ನು ಕೊಡಬೇಕಂತೇಳಿ ಆದೇಶ ಮಾಡಿದ್ದೆ. ಕೊನೆಗೆ ಇವರೆಲ್ಲ ನಾಟಕ ಮಾಡ್ಲಾಕತ್ತರು. ಅದಕ್ಕೆ ನಾವು ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ನಾವು ಫೋನ್ ಮಾಡಿದೆ, ಹಿಂಗೆ ಇವರು ಈ ರೀತಿ ಆಗಿದೆ ಬರಬೇಕನ್ನೋ ತಕ್ಷಣ ಅವರು ಧಾವಿಸಿ ಬಂದರು. ಈ ರೀತಿ ಇವತ್ತು ಈ ಘಟನೆ ಆಗಿದೆ. ತಮಿಳುನಾಡಿನ ಕಾರ್ಖಾನೆ ಮಾಲೀಕರು ಅವರಿಗೆ ಪರ್ಮಿಷನ್ ಕೊಡ್ತಾರೆ, KPR ಗ್ರೂಪ್ಸು. ಅವ್ರು ಬಂದ ಕೂಡಲೇ ದುಡ್ಡು ಕೊಡ್ತಾರೆ. ಮತ್ತು ಮೊನ್ನೆ ಮೀಟಿಂಗ್ ಮಾಡ್ಯಾರೆ, 256 ಎಲ್ಲ ಇಲ್ಲಿಗಲ್ ಇದ್ದದ್ದು ಇಲ್ಲೆಲ್ಲ ಕಾಪಿ ಅದಾವೆ ನಮ್ಮಲ್ಲಿ. ನಾಳೆ ಎಲ್ಲ ನಿಮ್ಗೆ ಕೊಡ್ತೀವಿ. ಇಡೀ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಭಾಗನೇ ತಿಲ್ಲ. ಇಲ್ಲಿ ದೊಡ್ಡ ದರೋಡೆಕೋರ ಕೂತ್ಬಿಟ್ಟಿದ್ದಾರೆ. ಇದೊಂದು ಉದ್ಯೋಗ. ಇಷ್ಟು ಕೈಗಾರಿಕಾ ಉದ್ಯಮಿಗಳು ಇಲ್ಲಿ ಬಂದು ಸುತ್ತು ಹಾಕಿ ಪಾಪ ಇಲ್ಲಿ ದುಡ್ಡು ಕೊಟ್ಟರೂ ಸಹ ಮತ್ತೆ ದುರಂಕಾರದಿಂದ ಮಾತಾಡೋವಂಥದ್ದು. ಇದೊಂದು ಬೇರೆ ಲೋಕನೇ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ನಾನು ಧರಣಿ ಕೂತಿದ್ದೇನೆ. ಲೂಲು ಮಾಲ 500 ಕೋಟಿ ರೂಪಾಯಿ ಮಾಡಿದ್ದಾನೆ. ನಾವು 850 ಕೋಟಿ ರೂಪಾಯಿ ಹಾಕಿದ್ದೀವಿ ರೀ. ಅತ್ಯಂತ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಿನ ಕರ್ನಾಟಕ. ಸರ್ ನಾವು ಸರ್ಕಾರಕ್ಕೆ ಕೇಳ್ತೀವಿ, ಸರ್ಕಾರ ಹೆಚ್ಚೋ ಹೈಕೋರ್ಟ್ ಹೆಚ್ಚೋ? ಹೈಕೋರ್ಟ್ ಆದೇಶನ ಪಾಲಿಸಬೇಕು ಇವರು ಅಧಿಕಾರಿಗಳು. ನಾವು ಯಾವುದೇ ರೀತಿ ವಾಪಸ್ ತಗೊಂಡಿಲ್ಲ. ಅವರು ವಿಪಕ್ಷ ನಾಯಕ R. ಅಶೋಕ್ ಅವರು ಬಂದಿದ್ರು, ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ರು ಯತ್ನಾಳರನ್ನ ಮಾತಾಡಿಸೋದಕ್ಕೆ. ಇಬ್ರು ಕೂಡ ಹೇಳ್ತಾ ಇರೋದು ಅದನ್ನೇ, ಇಮ್ಮಿಡಿಯೇಟ್ ಆಗಿ ಸರ್ಕಾರ ಈ ಕಾರ್ಖಾನೆಯನ್ನು ಆರಂಭಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ. ಬಸವರಾಜ ಬೊಮ್ಮಾಯಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಇದು ಬರೀ ಯತ್ನಾಳರಿಗೆ ಸಂಬಂಧಿಸಿದ್ದಲ್ಲ, ಸಾವಿರಾರು ಜನ ರೈತರಿಗೆ ಸಂಬಂಧಿಸಿದ್ದು, ಕಬ್ಬು ಬೆಳೆಯೋ ರೈತರಿಗೆ ಸಂಬಂಧಿಸಿದ್ದು. ಅದನ್ನು ಕನ್ಸಿಡರ್ ಮಾಡಿ ಅನುಮತಿ ಕೊಡಿ ಅಂತಾರೆ ಅವರು. ಕೇಳಿಸ್ತೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ದ್ವೇಷದಿಂದ ಅವರ ಶುಗರ್ ಫ್ಯಾಕ್ಟರಿಯನ್ನ ಹಿಂದೆ 4 ತಿಂಗಳ ಹಿಂದೆ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಕೋರ್ಟುನು ಆದೇಶ ಮಾಡಿದೆ. ಇಷ್ಟಿದ್ರೂ ಕೂಡ ಬೆಳಗ್ಗೆಯಿಂದ ಯತ್ನಾಳ್ ಅವರು ಇಲ್ಲೇ ಕೂತು ನೀವು ಕಾಪಿ ತಗೊಂಬನ್ನಿ ಅಂದ್ರು. ಕಾಪಿ ತಂದು ಕೊಟ್ಟ ತಕ್ಷಣನೇ ನಾಟಕ ಶುರು ಮಾಡಿದ್ದಾರೆ. ನಾಟಕ ಆಡಿ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದ್ರು ಕೋರ್ಟ್ನ ಉಲ್ಲಂಘನೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ನೋಡ್ತಾ ಇದ್ರಿ, ಕೋಮಾ ಸ್ಟೇಜ್ ಅಲ್ಲಿ ಇದೆ ಸರ್ಕಾರ. ಇಂಥ ಸಂದರ್ಭದಲ್ಲಿ ಈ ತರ ಕಾನೂನುಗಳನ್ನ ಕೈಗೆತ್ಕೊಂಡು ಕಾನೂನನ್ನ ವೈಲೇಷನ್ ಮಾಡಿ ಕೋರ್ಟ್ಗೆ ಗೌರವ ಕೊಡದೆ ನಡ್ಕೊಳ್ತಾ ಇರುವಂತ ನಡೆಯನ್ನ ನಾನು ಖಂಡಿಸ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಇವರು ಕೊಡಬೇಕು. ಇಲ್ಲಾಂದ್ರೆ ಬೆಳಗ್ಗೆ ನಾವು ಇಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ. ಈ ರಾಜ್ಯದಲ್ಲಿ ಕಾನೂನು
ನ್ಯಾಯಸಮ್ಮತವಾದಂಥ ಆಡಳಿತ ಸತ್ತೋಗಿದೆ. ದ್ವೇಷದ ರಾಜಕಾರಣ ನಡೀತಾ ಇದೆ. ರಾಜಕೀಯ ದ್ವೇಷದಿಂದ ಬಸನಗೌಡರ ಪಾಟೀಲರನ್ನ ರಾಜಕೀಯವಾಗಿ ತುಳಿಬೇಕು, ಆರ್ಥಿಕವಾಗಿ ಅವ್ರಿಗೆ ಸಂಕಷ್ಟ ತರಬೇಕನ್ನುವಂಥ ಏಕಮೇವ ಕಾರಣ ಅವರು ನಿರ್ಬಿಡೆಯ ನೇರವಾಗಿರುವಂಥ ನುಡಿಯಿಂದ ಕೆಲವರಿಗೆ ಮುಜುಗರ ಆಗಿದೆ. ಬಹುತೇಕವಾಗಿರುವಂಥ ಸಕ್ಕರೆ ಕಾರ್ಖಾನೆಯಲ್ಲಿ ನೋಡಿಬಿಟ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕೆಲಸ ಮಾಡ್ತಾ ಇದೆಯೋ, ನಿದ್ದೆ ಮಾಡ್ತಾ ಇದೆಯೋ ಅಥವಾ ಸತ್ತೋಗಿದೆಯೋ ನಾವು ಇಲ್ಲಿಗೆ ಬಿಡೋದಿಲ್ಲ. ಚೇರ್ಮನ್ರ ಹತ್ರನೂ ಮಾತಾಡ್ತೀವಿ, ಪ್ರಸಂಗ ಬಂದರೆ ಮುಖ್ಯಮಂತ್ರಿ ಗಮನಕ್ಕೂ ಕೂಡ ತರ್ತೀವಿ, ನ್ಯಾಯವನ್ನು ಒದಗಿಸಿ ಅಂತ ಹೋರಾಟ ಮಾಡ್ತೀವಿ. ಇದು ಪ್ರಶ್ನೆ ಕೇವಲ ಬಸನಗೌಡದಲ್ಲ, ಆ ಕಾರ್ಖಾನೆಯನ್ನು ನಂಬಿದಂಥ 3-4 ಜಿಲ್ಲೆಯ ಸಾವಿರಾರು ರೈತರ ಪ್ರಶ್ನೆ ಇದೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳು ಬಸನಗೌಡ ಪಾಟೀಲ್ ಯತ್ನಾಳರ ಜೊತೆಗೆ ಫೋನ್ನಲ್ಲಿ ಮಾತಾಡಿದಾರಂತೆ. ಅದನ್ನ ಅಬಕಾರಿ ಸಚಿವ RB ತಿಮ್ಮಾಪುರ ಅವರು ಹೇಳ್ತಾರೆ. ನೋಡಿ, ಕ್ರಮ ವಹಿಸಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಿಮಗೇನೂ ತೊಂದರೆ ಆಗದಂತೆ ನೋಡ್ತೀವಿ ಅಂತ ಯತ್ನಾಳರಿಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನ್ಯಾಯ ಏನಿದೆ ನಮ್ಮನ್ನು ಕೇಳಿ, ಯಾಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಯತ್ನಾಳರಿಗೆ ಮುಖ್ಯಮಂತ್ರಿಗಳು ಕೇಳಿದ್ರಂತೆ. ಇನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಏನು ಹೇಳಿದ್ರು ಅನ್ನೋದನ್ನು ಹೇಳಿದೆ. ಎಲ್ಲ ಪ್ರೊಸೀಜರ್ ಪ್ರಕಾರನೇ ಇದೆ. 4 ವಾರಗಳ ಗಡುವು ಕೊಟ್ಟಿದೆ ಹೈಕೋರ್ಟು ಕಾರ್ಖಾನೆಯನ್ನು ಆರಂಭಿಸೋದಕ್ಕೆ. ಅಷ್ಟರಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಹೋಗ್ತೀವಲ್ಲ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ಅದನ್ನು ಕ್ರಮ ವಹಿಸ್ತೀವಿ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ತಾನೇ ಮಾತನಾಡಿದರು, ನಿನಗೇನು ತೊಂದರೆ ಆಗ್ಲಾರ್ದಾಗ ನೋಡ್ತೀವಿ ಅಂತಕ್ಕಂಥ ಮತ್ತೆ ಹೇಳಿದರು. ಅವ್ರಿಗೆ ಸಿ ಎಂ ಅವರು ಫೋನ್ ಮುಖಾಂತರ ಮೌಖಿಕವಾಗಿ ಅವ್ರು ಹೇಳಿದ್ದಾರೆ ಯತ್ನಾಳ್ ಅವ್ರಿಗೆ, ನಿಂದೇನು ನ್ಯಾಯ ಇದೆ ನಮಗೆ ಕೇಳಿಯಪ್ಪ, ಯಾಕೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ ಇಲ್ಲೇ ಸ್ಟ್ರೈಕ್ಗಳಾದಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಹಾಗೂ ಯತ್ನಾಳ್ಗೂ ಮಾತಾಡ್ತಾರೆ. ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಅವರು ತಗೊಂಡಿಲ್ಲ ಅಂತ ನಮ್ಮವ್ರು ಹೇಳ್ತಾರೆ. ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳದೆ ಕೈಗಾರಿಕೆ ಪ್ರಾರಂಭ ಮಾಡಿದ ಕಾರಣ ಕೇಂದ್ರದ ಮಾಲಿನ್ಯ ಮಂಡಳಿಯವರು ಅವನ ಮೇಲೆ 1,58,00,000 ರೂಪಾಯಿ ಫೈನ್ ಹಾಕಿದೆ ಅಂತ ಮಾಹಿತಿ. ಫೈನ್ ಕಟ್ಟಿ ಮತ್ತೆ ಅವರು ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ತಗೋಬೇಕಾಗಿತ್ತು. ಆದರೆ ತಗೊಳ್ಳದೆ ಅವರು ಕಬ್ಬು ನುರಿಸಿದ್ದಾರೆ. ಮೀನ್ವೈಲ್ ನನಗೆ ಮಾಹಿತಿ ಬಂದ ಪ್ರಕಾರ ಯತ್ನಾಳ್ರವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕಿದ್ರು ಅಂತ ಅನಿಸುತ್ತೆ. ಅದರಲ್ಲಿ ಅವರಿಗೆ ಇವತ್ತು ನೀವು ಡೀಮ್ಡ್ ಅಂತೇಳಿ ಹೇಳಿ ಪರವಾನಗಿ ಕೊಡಬೇಕು ಅನ್ನುವಂಥ ಆದೇಶ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇವತ್ತು ಇದೆ, ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಈ 4 ವಾರಗಳ ಸಮಯ ಕೊಟ್ಟಿದ್ದೆ. ಸರ್ಕಾರ ತನ್ನ ಕೆಲಸ ಏನಿದೆ ಜವಾಬ್ದಾರಿಯುತವಾಗಿ ಮಾಡ್ತದೆ. ಅದಕ್ಕೆ ಈ ರೀತಿ ಒತ್ತಡ ಹಾಕುವಂಥದ್ದು ಸರಿಯಲ್ಲ. ಅವ್ರು ಹಿಂಪಡೆದು ಸರ್ಕಾರದ ತೀರ್ಮಾನಕ್ಕೆ ಕಾಯಲಿ. ಅವರು ಎಲ್ಲರಿಗೆ ಅವ್ರು ಮಾಹಿತಿ ಕೊಡ್ತಾರಲ್ಲ, ಆ ಲಂಚದ ಬಗ್ಗೆ ಮಾಹಿತಿ ಕೊಡಲಿ, ಪುರಾವೆಗಳಿದ್ರೆ ಹೇಳಿ, ತನಿಖೆಗೆ ಆದೇಶ ಮಾಡ್ತೇನೆ, ಅವರು ಕಾನೂನುಬದ್ಧವಾಗಿ ನಡೀಲಿ. ಇವತ್ತು ರಾಜ್ಯ ಹೈಕೋರ್ಟ್ದಲ್ಲಿ ಏನು ತೀರ್ಮಾನ ಆಗಿದೆ, ನಮ್ಮ ಕಾನೂನು ತಜ್ಞರು ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ಇದಕ್ಕೆ ಏನು ಸಮಸ್ಯೆ? ಸ್ವತಃ ಯತ್ನಾಳ್ರನ್ನೇ ಕೇಳೋಣ ಅಂತ ಕಾಂಟ್ಯಾಕ್ಟ್ ಮಾಡಿದ್ವಿ. ಏನೋ ಬ್ಯುಸಿ ಇದ್ದಾರೆ. ನನ್ನ ಕೊಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಏನು ಮಾತಾಡಿದ್ರ ಯತ್ನಾಳ್ರ ಇದ್ರ ಬಗ್ಗೆ? ರಾಜಕೀಯ ದ್ವೇಷ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ನೋಡಿ, ಯತ್ನಾಳ್ ನಿನ್ನೆ ಇಡೀ ರಾತ್ರಿ ಅಲ್ಲಿ ಕೂತಿದ್ರು. ಆ ಕಾರಣದಿಂದ ಈಗಷ್ಟೇ ಅವರು ಮನೆಗೆ ಹೋಗಿ ಮಲ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆದರೆ ನೋಡಿ, ಇದು ಏನಿದೆ ಅಂತಕ್ಕಂಥದ್ದು ಈಗ ಸರ್ಕಾರದ ವರ್ಷನ್ನು ಇದೆ, PCBದ ವರ್ಷನ್ನು ಇದೆ, ಯತ್ನಾಳ್ರ ವರ್ಷನ್ ಬೇರೆ ಇದೆ. ಆದರೆ ಪ್ರಮುಖವಾಗಿ ಯತ್ನಾಳ್ರಂಥ ರಾಜಕಾರಣಿ ಇಡೀ ರಾತ್ರಿಯಲ್ಲಿ ಕುಳಿತುಕೊಳ್ಳುವ ಹಂತದಲ್ಲಿ ಸರ್ಕಾರದ ಕಡೆಯಿಂದ ಯಾರಾದರೂ ಹೋಗಿ ಅವ್ರಿಗೆ ಮನವರಿಕೆ ಮಾಡಿ ಏನು ರಾತ್ರಿಯೇ ಅದನ್ನು ಮುಗಿಸ್ಬಹುದಿತ್ತು ಅಂತ ಅನಿಸುತ್ತೆ. ರೆಸ್ಪಾನ್ಸ್ ಕೊಡದೇ ಇದ್ದಾಗ BJP ಅವರು ಕೂಡ ಅದನ್ನೊಂದು ಪೊಲಿಟಿಕಲಿ ಫ್ಲೇರ್ ಅಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಹಜವಾಗಿ ವಿಪಕ್ಷಗಳು ಮಾಡ್ತವೆ. ಆದರೆ ಯತ್ನಾಳ್ರಂಥ ಒಬ್ಬ ಸೀನಿಯರ್ ರಾಜಕಾರಣಿ ಹೈಕೋರ್ಟ್ ಆದೇಶದ ನಂತರ ಆ ಪ್ರತಿ ತೆಗೆದುಕೊಂಡು ಹೋದಾಗ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೋದಾಗ EC ಕೊಡಬೇಕೋ ಬೇಡವೋ ಅಂತಕ್ಕಂಥದ್ದು ದ್ಯಾಟ್ಸ್ ಎಕ್ಸಿಕ್ಯೂಟಿವ್ ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಲೀಗಲಿ ಏನು ಆಪ್ಷನ್ಸ್ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಬೇಡವಾ, ಅದೆಲ್ಲವೂ ಕೂಡ PCBಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಆದರೆ
ಈಗೇನು ಮುಖ್ಯಮಂತ್ರಿಗಳು ಮಾತನಾಡಿದ ನಂತರ ಯತ್ನಾಳರು ಅಲ್ಲಿಂದ ಹಿಂತಿರುಗಿದ್ದಾರೆ, ಅದನ್ನು ನಿನ್ನೆ ರಾತ್ರಿಯೇ ಒಬ್ಬ ಸೀನಿಯರ್ ಆಫೀಸರು ಅಥವಾ ಸೀನಿಯರ್ ಯಾರಾದರೂ ಮಂತ್ರಿಯೋ ಹೋಗಿ ಅದನ್ನು ಬಗೆಹರಿಸಬಹುದಿತ್ತು ಅಂತ ಅನಿಸುತ್ತೆ. ಈಗ CM ಮಾತಾಡಿದ್ರಂತಲ್ಲ ಪ್ರಶಾಂತ್, CM ಮಧ್ಯಾಹ್ನದ ನಂತರ ಯತ್ನಾಳರ ಜೊತೆ ಮಾತನಾಡಿದ್ದಾರೆ ತುಂಬ ಮಾಧ್ಯಮಗಳಲ್ಲಿ ವರದಿಯೆಲ್ಲ ಆದ ನಂತರ. ಆದರೆ ಯತ್ನಾಳರಂಥ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿ, ತುಂಬ ಹಿರಿಯ ಜನಪ್ರತಿನಿಧಿ, ಇಡೀ ರಾತ್ರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಆಫೀಸ್ನಲ್ಲಿ ಕೂರ್ತಕ್ಕಂಥ, ನಾವು ನೋಡಿದ್ದೀವಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ECಗಳನ್ನು ಕೊಟ್ಟಿದೆ, ಏನೆಲ್ಲ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ, ದಟ್ ಈಸ್ ಎ ಪ್ರತ್ಯೇಕ ವಿಷಯ. ಆದರೆ ಹೈಕೋರ್ಟ್ ಆದೇಶದ ನಂತರ ನೀಡಬೇಕೋ ಬೇಡವೋ ಅಂತಕ್ಕಂಥದ್ದು ಸರ್ಕಾರದ ಕ್ರಮಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ 4 ವಾರಗಳ ಕಾಲಾವಕಾಶ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಈ ಎಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರ ಸ್ವತಂತ್ರ. ಆದರೆ ಒಬ್ಬ ಹಿರಿಯ ರಾಜಕಾರಣಿ, ಅದು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಎಸ್, ಅಂಥವರು ಇಡೀ ರಾತ್ರಿ PCB ಕಚೇರಿ ಎದುರುಗಡೆ ಕುಳಿತುಕೊಳ್ತಾರೆ. ಸರ್ಕಾರದ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ನಂತರ ಬೊಮ್ಮಾಯಿಯವ್ರು ಹೋಗಬೇಕಾಗತ್ತೆ, ಅಶೋಕ್ ಹೋಗಬೇಕಾಗತ್ತೆ, ಬೇರೆ ಬೇರೆಯವ್ರು ಹೋದ ನಂತರ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಅಂತಕ್ಕಂಥದ್ದು. ಸರ್ಕಾರ ಇಂಥ ವಿಷಯದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ವರ್ತಿಸಬೇಕು, ಅಥವಾ ಇದನ್ನು ಅಲ್ಲಿಂದಲ್ಲೇ ಸಾರ್ಟ್ ಔಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಿತ್ತು ಅಂತ ಅನಿಸುತ್ತೆ. ಈಗ ಅಶೋಕ್ ಹೇಳ್ತಾರೆ ಒಬ್ಬ ಸಚಿವರ ಹಠದಿಂದಾಗಿ ಹಿಂಗೆ ಆಗ್ತಾ ಇದೆ ಅಂತ. ಯಾರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಿದ್ದಾರೆ ಅನ್ಸುತ್ತೆ? ಅಲ್ಲ, ಈಗ ಗೊತ್ತಿಲ್ಲ. ಅಂದರೆ ಯಾಕಂದರೆ ವಿಜಯಪುರದ ಶಾಸಕರು ಫ್ಯಾಕ್ಟ್ರಿ ತೆಗೆದಿರೋದು ಚಿಂಚೋಳಿ, ಕಲಬುರಗಿಯ ಚಿಂಚೋಳಿ. ಸೊ ನಿಶ್ಚಿತವಾಗಿ, ಯಾಕಂದರೆ ಕೇಂದ್ರದ ಒಂದು ಅನುಮತಿ ಕೂಡ ಇದಕ್ಕೆ, PCBಯ ಅನುಮತಿ ತೆಗೆದುಕೊಳ್ಳದೆ ಮಾಡಿದ್ರಿಂದ ದಂಡ ಹಾಕಬೇಕು, ಇವೆಲ್ಲವೂ ಕೂಡ ಕೋರ್ಟಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ. ಕೋರ್ಟ್ EC ಕೊಡಿ 4 ವಾರದಲ್ಲಿ ಅಂತಕ್ಕಂಥದ್ದನ್ನು ಹೇಳಿದೆ. ಈಗ MB ಪಾಟೀಲ್ರನ್ನ ಉದ್ದೇಶದಲ್ಲಿ ಇಟ್ಕೊಂಡು ಹೇಳಿದ್ರಾ, ಅಥವಾ ಗುಲ್ಬರ್ಗಾದ ಯಾವುದಾದ್ರೂ ಬೇರೆ ಸಚಿವರನ್ನ ಉದ್ದೇಶದಲ್ಲಿ ಇಟ್ಕೊಂಡು ಹೇಳಿದ್ರಾ? ಅಶೋಕ್ ಮಸ್ಟ್ ರಿಯಾಕ್ಟ್ ಟು ಇಟ್. ನೋಡೋಣ ಇದೇನು ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲಿಗೆ ಮುಖ್ಯಮಂತ್ರಿಗಳು ಯತ್ನಾಳರ ಜೊತೆ ನೇರವಾಗಿ ಮಾತಾಡಿರೋದ್ರಿಂದ ಎಸ್ ಮುಗಿಬಹುದು. ಯತ್ನಾಳರು ಕೂಡ ಅಲ್ಲಿಂದ ಮನೆಗೆ ವಾಪಸ್ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ವರದಿಗಾರರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಶತಾಯಗತಾಯ ಟಿಕೆಟ್ ತೆಗೆದುಕೊಳ್ಳಬೇಕು. ಬಿಜೆಪಿ ಟಿಕೆಟ್ ಆದರೆ ತುಂಬ ಒಳ್ಳೆಯದು, JDS ಟಿಕೆಟ್ ಆದರೂ ಪರವಾಗಿಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇರುವ CP ಯೋಗೇಶ್ವರ್ ಕೊನೆಯ ಹಂತದ ಪ್ರಯತ್ನಗಳನ್ನು ದೆಹಲಿ ಮಟ್ಟದಲ್ಲಿ ಶುರು ಮಾಡಿದ್ದಾರೆ. ದಿಲ್ಲಿಲಿದ್ದಾರೆ ಇವತ್ತು ಅನೇಕ ಬಿಜೆಪಿ ಮುಖಂಡರುಗಳ ಜೊತೆಗೆ. ನೆನಪಿರಲಿ, 15 ದಿವಸದಲ್ಲಿ 3ನೇ ಸಲ ದಿಲ್ಲಿಗೆ ಹೋಗ್ತಾ ಇದ್ದಾರೆ. 15 ದಿವಸದಲ್ಲಿ 3ನೇ ದಿಲ್ಲಿ ಪ್ರವಾಸ. ಇವತ್ತು ಸಂಜೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಯೋಗೇಶ್ವರ್, ಬಸವರಾಜ ಬೊಮ್ಮಾಯಿ, ಅಶೋಕ್, CT ರವಿ, ಅರವಿಂದ್ ಬೆಲ್ಲದ್, ಅಶ್ವಥ್ ನಾರಾಯಣ್, ಮುನಿರಾಜು ಸೇರಿದಂತೆ ಇನ್ನು ಕೆಲವು ಒಕ್ಕಲಿಗ ನಾಯಕರು ಇರ್ತಾರದ್ರ. ಚನ್ನಪಟ್ಟಣ ಕ್ಷೇತ್ರ ಈ ಸಲ ಬಿಜೆಪಿಗೆ ಸಿಗಬೇಕು, CP ಯೋಗೇಶ್ವರಿಗೆ ಟಿಕೆಟ್ ಸಿಗಬೇಕು ಅಂತ ಒತ್ತಡ ಹೇರುವ ಸಭೆ ಇದು. ಇಂಟ್ರೆಸ್ಟಿಂಗ್ಲಿ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿನ್ನೆ ತನಕ ದಿಲ್ಲಿಲೇ ಇದ್ರು, ನಿನ್ನೆ ವಾಪಸ್ ಬಂದಿದ್ದಾರೆ. ಇವತ್ತು ಬೆಂಗಳೂರಿನಿಂದ ಮುಖಂಡರೆಲ್ಲ ದಿಲ್ಲಿಗೆ ಹೋಗಿದ್ದಾರೆ. ಹದಿನೈದು ದಿನದಲ್ಲಿ 3ನೇ ಸಲ CP ಯೋಗೇಶ್ವರ್ ದೆಹಲಿಗೆ ಹೋಗ್ತಾ ಇರೋ. ಈಗಾಗಲೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಟಿಕೆಟ್ ಕೊಡಬೇಕು, ಕೊಡದೆ ಹೋದ್ರೆ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ.
ಅವರು ಕಾಂಗ್ರೆಸ್ಸಿಗೆ ಹೋದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಅನೇಕರು ಮಾತಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಹೋಗೋದಿಲ್ಲ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಬಟ್ ರಾಜಕಾರಣದಲ್ಲಿ ಹೇಳಿದ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ನಿಯಮ ಇಲ್ಲ. ಮೊನ್ನೆ ಸ್ವಾತಂತ್ರ್ಯೋತ್ಸವ, 78ನೇ ಸ್ವಾತಂತ್ರ್ಯೋತ್ಸವ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡಿದ್ರೆ ಪಕ್ಕದಲ್ಲಿ ಸಿ.ಪಿ. ಯೋಗೇಶ್ವರ್ ಕೂತ್ಕೊಂಡಿದ್ರು. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನಾಗತ್ತೆ ರೀ ಇದೊಂದು ಬಿ ಜೆ ಪಿ ಅವ್ರದ್ದೊಂದು ಹೊಸ ಲಾಜಿಕ್ಕು, ಅದು ಕನ್ವಿನ್ಸಿಂಗ್ ಅಂತಾನು ಅನ್ನಿಸ್ತು ನನಗೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಮತ್ತು ಕೋಲಾರವನ್ನು ನಮ್ಮ ಸಂಸದರಿದ್ದರೂ ನಾವು ಬಿಟ್ಟುಕೊಟ್ಟಿದ್ದೀವಿ ನಿಮಗೆ, ನೀವು ಚನ್ನಪಟ್ಟಣವನ್ನು ನಮಗೆ ಬಿಟ್ಟುಕೊಡಿ ಅಂತ. ಅದೇ ನೋಡಿ, ಇದರಲ್ಲಿ 2-3 ಸಂಗತಿಗಳಿವೆ. ಒಂದು, ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಒಟ್ಟಿಗೆ ಬಂದರೆ ಚನ್ನಪಟ್ಟಣದಲ್ಲಿ ಮೈತ್ರಿಯ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಹೌದು ಹೌದು. ಒಂದು ವೇಳೆ 3 ಪಾರ್ಟಿಗಳು ಚುನಾವಣೆಗೆ ನಿಂತರೆ ಯಾರೂ ಕೂಡ ಚುನಾವಣೆಯನ್ನು ಗೆಲ್ಲಬಹುದು, ಕಾಂಗ್ರೆಸ್ಗೆ ಅವಕಾಶಗಳು ಜಾಸ್ತಿ ಆಗ್ತವೆ. ಈಗ ಕುಮಾರಸ್ವಾಮಿ BJP ಕ್ಯಾಂಡಿಡೇಟ್ ಆಗಿ ಯೋಗೇಶ್ವರ್ಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗ್ತಾರಾ, ಅದು ಒಂದು ಪ್ರಶ್ನೆ. ಆದರೆ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಶತಾಯಗತಾಯ ಯೋಗೇಶ್ವರ್ಗೆ BJPಯ ಟಿಕೆಟ್ ಕೊಡಲಿಕ್ಕೆ ಮನಸ್ಸಿಲ್ಲ. ಅವರೇ ವಿಜಯೇಂದ್ರ ನೇರವಾಗಿ ಹೇಳಿದರೆ 2 ಕ್ಷೇತ್ರ ನಾವು ತೆಗೆದುಕೊಂಡೆ, 1 ಕ್ಷೇತ್ರವನ್ನು ಚನ್ನಪಟ್ಟಣವನ್ನು JDSಗೆ ಬಿಟ್ಟುಕೊಡ್ಬೇಕಾಗತ್ತೆ. ಹೀಗಿರುವಾಗ ನನಗನ್ಸುತ್ತೆ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರರ ವಿರುದ್ಧದ BJPಯ ಗುಂಪೇನಿದೆ, ಸಿ.ಟಿ. ರವಿ ಇದ್ದಾರೆ, ಬೊಮ್ಮಾಯಿ ಇದ್ದಾರೆ, ಅಶ್ವಥ್ ನಾರಾಯಣ ಇದ್ದಾರೆ, ಯತ್ನಾಳ್ ಇದ್ದಾರೆ, ಅರವಿಂದ್ ಬೆಲ್ಲದ್ ಇದ್ದಾರೆ, ಇದೆಲ್ಲ ಈಗ ಒಂದು ಗುಂಪು. ಆ ಗುಂಪು ಪ್ರಯತ್ನ ಮಾಡ್ತಾ ಇದೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಯೋಗೇಶ್ವರರನ್ನು ಕ್ಯಾಂಡಿಡೇಟ್ ಮಾಡೋಣ, ನೀವು ಕುಮಾರಸ್ವಾಮಿಯವರನ್ನು ಕರೆದು ಒಪ್ಪಿಸಿ. ಯಾಕಂದರೆ ಕುಮಾರಸ್ವಾಮಿಯವ್ರಿಗೂ ಕೂಡ ನಿಖಿಲ್ರನ್ನು ನಿಲ್ಲಿಸ್ಲಿಕ್ಕೆ ಮನಸ್ಸಿಲ್ಲ. ಮೊನ್ನೆ ನಿಮ್ಮ ಜೊತೆಗಿನ ಇಂಟರ್ವ್ಯೂದಲ್ಲೂ ಕೂಡ ಕುಮಾರಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳಿದರು, ನಿಖಿಲ್ 3ನೇ ಬಾರಿ ನಿಂತು ಸೋತ್ರೆ ಏನು ಮಾಡೋದು, ಕರಿಯರ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ಆತಂಕ ದೇವೇಗೌಡರ ಕುಟುಂಬಕ್ಕಿದೆ. ಆ ಕಾರಣದಿಂದ ನಿಖಿಲ್ರನ್ನು ನಿಲ್ಲಕ್ಕೆ ಮನಸ್ಸಿಲ್ಲಿರುವಾಗ JDSನಲ್ಲೂ ಕೂಡ ಕ್ಯಾಂಡಿಡೇಟ್ ಇಲ್ಲ. ಹೀಗಾಗಿ ಯೋಗೇಶ್ವರ್ ಸ್ಥಳೀಯರಾಗಿದ್ದಾರೆ, ಅವ್ರದ್ದೇ ವೋಟ್ ಪಾಕೆಟ್ಗಳಿವೆ. ಅದು ಅಂದರೆ ಈಗ ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಅಲ್ಲಿನ 3 ಪ್ಲೇಯರ್ಗಳು. ಏನೇ ಚುನಾವಣೆ ನಡೆದರೂ ಆ 3 ಪ್ಲೇಯರ್ಗಳ ನಡುವೆ ನಡೆಯುತ್ತೆ. BJPಗೆ ಈಗ ದಿಲ್ಲಿಗೆ ಹೋಗಿರ್ತಕ್ಕಂಥ ನಾಯಕರಿಗೆ ಚನ್ನಪಟ್ಟಣದಲ್ಲೇನು ಸ್ಟೇಕ್ಸ್ ಇಲ್ಲ. ಅವ್ರದ್ದು ಬೊಮ್ಮಾಯಿ ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ಅವರೇನೋ ಹೋಗಿ ಚುನಾವಣೆ ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥದ್ದಿಲ್ಲ. ಆದರೆ ವಿಜೇಂದ್ರರ ವಿರುದ್ಧ ನಾವು ಇದ್ದೀವಿ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಯೋಗೇಶ್ವರರನ್ನು ನೀವು ಟಿಕೆಟ್ ಕೊಡಿ ಅಂತಕ್ಕಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ BJP ನಾಯಕರು ಹೇಳ್ತಿದ್ದಾರೆ. ಇದರ ಡೈನಾಮಿಕ್ಸ್ ನೋಡಬೇಕಾದ್ರೆ ಅಲ್ಲ, ವಿಜಯೇಂದ್ರರಿಗೆ ಅಂದರೆ ಶತಾಯಗತಾಯ ಇಷ್ಟ ಇಲ್ವಾ ಸಿ.ಪಿ. ಯೋಗೇಶ್ವರಿಗೆ ಕೊಡಿಸೋದು? ನ್ಯಾಚುರಲಿ, ಅಥವಾ ನಾನೇನು ಹೇಳೋದಿಲ್ಲ, ಬೇಕಿದ್ರೆ ತಗೊಂಬನ್ನಿ ಟಿಕೆಟ್ ಅನ್ನೋ ಥರ ಇದ್ದಾರೆ. ನೋಡಿ, ನ್ಯಾಚುರಲಿ ಇಷ್ಟ ಇಲ್ಲ. ಯಾಕಂದರೆ 2021ರ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿತ್ತು ಸಿ.ಪಿ. ಯೋಗೇಶ್ವರ್. ಅವರು ಪದೇ ಪದೇ ಹೋಗಿ ಹೈಕಮಾಂಡ್ ನಾಯಕರಿಗೆ ಹೇಳಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಹೋರಾಟ ಶುರು ಮಾಡಿದ್ದೆ ಸಿ.ಪಿ. ಯೋಗೇಶ್ವರ್. ಆದರೆ ರಾಜ್ಯಾಧ್ಯಕ್ಷರಾದ ನಂತರ ವಿಜಯೇಂದ್ರ ಒಂದು ರೀತಿ ಕಾಂಪ್ರಮೈಸಿಂಗ್ ಮೋಡಿಗೆ ಬಂದರು. ಅನೇಕ ಜನ ಪಕ್ಷದೊಳಗೆ ಆಗಬಾರ್ದೇ ಇರೋರ ಹತ್ರ ತಮ್ಮ ಪ್ರತಿನಿಧಿಗಳನ್ನು ಕರೆಸಿ ಮಾತಾಡಿಸೋ ಪ್ರಯತ್ನ ಮಾಡಿದ್ರು. ಅಲ್ಲ, ಎಷ್ಟೇ ಈಗ ಒಂದು ವಿರೋಧಿಗಳ ಒಂದು ಬಣ ಪ್ರತ್ಯೇಕ ಸಭೆಗಳನ್ನು ಮಾಡ್ತಾ ಇದೆ ಅನ್ನುವಾಗ ಯೋಗೇಶ್ವರ್ನು ವಿರೋಧ ಮಾಡ್ಕೊಂಡು ಕೂತ್ಕೋತಾರ ವಿಜಯೇಂದ್ರ ಅಂತ ನನ್ನ ಸಂಶಯ. ಎಷ್ಟೇ ನೀವು ಕಾಂಪ್ರಮೈಸಿಂಗ್ ಪೊಸಿಷನ್ಗೆ ಬಂದರೂ ಕೂಡ ಇವತ್ತು BJPಯ ಸ್ಥಿತಿಗತಿ ಏನಿದೆ, ಮೊನ್ನೆ ಪಾದಯಾತ್ರೆಗೆ ಬೊಮ್ಮಾಯಿ ಅನುಮತಿ ಕೊಡಬೇಡಿ ಅಂತಕ್ಕಂಥದ್ದನ್ನು BJP ಹೈಕಮಾಂಡ್ ಎದುರುಗಡೆ ಹೋಗಿ ಹೇಳಿದ್ರು. ಸಿ.ಟಿ. ರವಿ, ಆರ್ ಅಶೋಕ್ ಕೂಡ ಆದಷ್ಟು ಬೇಡ, ಒಂದು 15 ದಿನ ಮುಂದೂಡಿ ಅಂತಕ್ಕಂಥದ್ದನ್ನು ಪಾದಯಾತ್ರೆ ಸಂದರ್ಭದಲ್ಲಿ ಹೋಗಿ ಹೇಳಿದರು. ಡಾಕ್ಟರ್ ಅಶ್ವಥ್ ನಾರಾಯಣರಿಗೂ ಕೂಡ ಪಾದಯಾತ್ರೆ ಇಷ್ಟ ಇರಲಿಲ್ಲ. ಬೇರೆ ಬೇರೆ ನೀವು ಪ್ರಧಾನ ಕಾರ್ಯದರ್ಶಿಗಳನ್ನು ತೆಗೆದುಕೊಂಡ್ರೆ ಸುನಿಲ್ ಕುಮಾರ್, ಸಿ.ಟಿ. ರವಿ, ಅರವಿಂದ್ ಲಿಂಬಾವಳಿ ಜೊತೆಗೆ ಹೋಗಿ RSSನ ನಾಯಕರನ್ನು ಭೇಟಿಯಾಗಿದ್ದರು. ಹೀಗಾಗಿ ವಿಜಯೇಂದ್ರರ ವಿರುದ್ಧ ಒಂದು ಗುಂಪು ಅದು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡದೆ ಹೋದರೂ ಕೂಡ ವಿಜಯೇಂದ್ರರ ನಿರ್ಣಯಗಳನ್ನು ಹೈಕಮಾಂಡ್ ಎದುರುಗಡೆ ಹೋಗಿ ವಿರೋಧಿಸ್ತಾ ಇದೆ. ಮತ್ತು ವಿಜಯೇಂದ್ರರಿಗೂ ನನಗನ್ಸುತ್ತೆ ಅಜಿತ್,
ಯಾವುದೇ ಕಾರಣಕ್ಕೂ ಸಿ ಪಿ ಯೋಗೇಶ್ವರ್ ಒಂದು ವೇಳೆ ಕ್ಯಾಂಡಿಡೇಟ್ ಆಗಿಬಿಟ್ರು ಅಂತ ಅಂದ್ಕೋಣ, ಆಗ ವಿಜೇಂದ್ರರಿಗೊಂದು ಸೆಟ್ಬ್ಯಾಕ್ ಅನ್ನುವ ರೀತಿಯಲ್ಲಿ ಅದನ್ನು ನೋಡಲಾಗುತ್ತೆ. ಯಾಕಂದರೆ ಸಿ ಪಿ ಯೋಗೇಶ್ವರ್ ಈಗ ಮೊನ್ನೆ ಬಿ ಜೆ ಪಿ ಆಂತರಿಕವಾಗಿ ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಬಸನಗೌಡ ಪಾಟೀಲ್, ಯತ್ನಾಳ್ರು, ರಮೇಶ್ ಜಾರಕಿಹೊಳಿ, ಬಿ ಪಿ ಹರೀಶ್, ಜಿ ಎಂ ಸಿದ್ದೇಶ್ವರ್ ಇವರೆಲ್ಲರೂ ಏನು ಮೀಟಿಂಗ್ ಮಾಡಿದರು? ವಿಜೇಂದ್ರರಿಗೆ ವಿರುದ್ಧವಾಗಿ ಮೀಟಿಂಗ್ ಮಾಡಿದರು. ಹಾಗಿರುವಾಗ ತನ್ನ ವಿರೋಧಿಯೊಬ್ಬನಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಯಡಿಯೂರಪ್ಪನವರು ವಿಜೇಂದ್ರ ತಯಾರಾಗ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಹೊರಗಡೆ ಏನನ್ನೂ ಕೂಡ ಹೇಳ್ಬೋದು, ವಿಜೇಂದ್ರ ತುಂಬ ಡಿಪ್ಲೊಮ್ಯಾಟಿಕಲಿ ಹೊರಗೆ ಹೇಳಿದರೂ ಕೂಡ ಒಳಗಿಂದ ಒಳಗೆ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಲಿಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೂ ಮತ್ತು ಯಡಿಯೂರಪ್ಪನವ್ರಿಗೂ ಮನಸ್ಸಿಲ್ಲ. ಹಾಗಿರುವಾಗ ಇನ್ನೊಂದು ಗುಂಪು ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ದಿಲ್ಲಿಗೆ ಹೋಗ್ತಾ ಇದೆ. ಇದು ಬಿ ಜೆ ಪಿಯ ದೃಷ್ಟಿಯಿಂದ ಡೈನಾಮಿಕ್ಸ್. ಕುಮಾರಸ್ವಾಮಿ ಅವರ ದೃಷ್ಟಿಯಿಂದ ನೋಡಿದಾಗ ಅವ್ರಿಗೆ ಅನಿಸ್ತಾ ಇದೆ ಸಿ ಪಿ ಯೋಗೇಶ್ವರರನ್ನು ಸಿ ಪಿ ಯೋಗೇಶ್ವರರನ್ನು MLA ಮಾಡಿ ಕೂರಿಸಿದರೆ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಇದ್ದಾರೆ. ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ಯೋಗೇಶ್ವರ್ಗೆ ಬಲ ತುಂಬಿದರೆ ನನ್ನ ಮಗನ ಪರಿಸ್ಥಿತಿ ಏನಾಗಬಹುದು ಅಂತಕ್ಕಂಥ ಆತಂಕ ಕೂಡ ಕುಮಾರಸ್ವಾಮಿ ಅವರಿಗೆ ನಿಶ್ಚಿತವಾಗಿರುತ್ತೆ. ಇಡೀ ರಾಮನಗರ ಜಿಲ್ಲೆಯಲ್ಲಿ ಅವ್ರು ಗೆದ್ದಿರೋದೇ ಅದೊಂದು ಚನ್ನಪಟ್ಟಣ. ಆ ಕಾರಣದಿಂದ ಕುಮಾರಸ್ವಾಮಿ ಕೂಡ ಯೋಗೇಶ್ವರ್ ಅಂದರೆ ಕುಮಾರಸ್ವಾಮಿ ಭಾಳ ಸೂಚ್ಯವಾಗಿ ತಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತಾ ಇದ್ದಾರೆ, ಇಲ್ಲ ನಾಳೆ ಹೋಗಿ ಯೋಗೇಶ್ವರ್ ಎದುರುಗಡೆ ಕೈ ಕಟ್ಕೊಂಡು ನಿಲ್ಬೇಕಾಗತ್ತೆ ಕಾರ್ಯಕರ್ತರು ಅನ್ನೋ ಆತಂಕ ಇದೆ ಅನ್ನೋದನ್ನು ಕುಮಾರಸ್ವಾಮಿ ತಮ್ಮ ಪಕ್ಷದ ಕಾರ್ಯಕರ್ತರ ಎದುರುಗಡೆ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಹೀಗಿರುವಾಗ ಕುಮಾರಸ್ವಾಮಿ ಅವರನ್ನು ಹೈಕಮಾಂಡ್ ಒಪ್ಪಿಸುತ್ತಾ ಅಂತಕ್ಕಂಥದ್ದು ಎರಡನೇ ಡೈನಾಮಿಕ್ಸ್. ಮೂರನೇ ಡೈನಾಮಿಕ್ಸ್ ಅಜಿತ್ ಇದರಲ್ಲಿರೋದು ಡಿ ಕೆ ಶಿವಕುಮಾರ್ ಕೂಡ ಇವರಿಬ್ಬರ ಜಗಳ ಹೇಗೆ ಬಗೆಹರಿಯದೇ ಇದ್ದರೆ ಮುಂದೆ ನಮ್ಮ ಎಂಟ್ರಿ ಇದೆ ಅನ್ನೋದನ್ನು ದಾರಿ ಕಾಯ್ತಾ ಇದ್ದಾರೆ ಅವ್ರು. ಯಾಕಂದರೆ ಡಿ ಕೆ ಸುರೇಶ್ರನ್ನ ನಿಲ್ಲಿಸ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಅವ್ರಿಗೂ ಕೂಡ ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಚನ್ನಪಟ್ಟಣದಲ್ಲಿ ಬೇಕು. ಒಂದು ವೇಳೆ ಯೋಗೀಶ್ವರರ ಮಾತಿಗೆ ಹೈಕಮಾಂಡ್ ಒಪ್ಪದೆ ಯೋಗೀಶ್ವರ್ ಅಲ್ಲಿರ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆನ್ ದ ಪ್ಲ್ಯಾಟರ್ ಯೋಗೀಶ್ವರ್ ಒಂದು ಕ್ಯಾಂಡಿಡೇಟ್ ಆಗಿ ಒಂದು ವೇಳೆ ಕಾಂಗ್ರೆಸ್ಗೆ ಹೋದರೂ ಹೈಪೋಥೆಟಿಕಲಿ ಅಂತ ಅಂದ್ಕೊಳ್ಳೋಣ, ಕಾಂಗ್ರೆಸ್ನ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಆಗ್ಬೋದು. ಅಥವಾ ನೇರ ಫೈಟ್ ಆಗ ಡಿ ಕೆ ಶಿವಕುಮಾರ್ಗೂ ಕುಮಾರಸ್ವಾಮಿಗೆ ನಡೆಯುತ್ತೆ. ಯಾಕಂದರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಜೊತೆಗೆ ಸಿ ಪಿ ಯೋಗೇಶ್ವರ್ ಬಂದು ನಿಲ್ತಕ್ಕಂಥ ಪರಿಸ್ಥಿತಿ ಕೂಡ ಉದ್ಭವ ಆಗ್ಬೋದು. ನಿಮ್ಗೆ ನೆನಪಿದ್ರೆ 23ಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಹೋಗಿ ಯೋಗೇಶ್ವರನ್ನ ಕೇಳಿದ್ರು, ನೀವು ಬನ್ನಿ ನಮ್ಮ ಪಾರ್ಟಿಗೆ ಅಂತ. ಯೋಗೇಶ್ವರ್ ಹೋಗಲಿಲ್ಲ. ಅದರ ಹಿಂದಿನ 18ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಒಟ್ಟಾಗಿ ಸಿ ಪಿ ಯೋಗೇಶ್ವರರನ್ನು ಸೋಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಈ ಆಟ ವಿಚಿತ್ರವಾಗಿದೆ, ಮಜವಾಗಿದೆ. ಈ ಮೂವರ ನಡುವೆ ಸಿ ಪಿ ಯೋಗೇಶ್ವರ್ ಕುಮಾರಸ್ವಾಮಿ ಒಟ್ಟಾಗ್ತಾರಾ ಅಥವಾ ಸಿ ಪಿ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಜೊತೆ ಒಟ್ಟಾಗ್ತಾರಾ ಅನ್ನೋದು ನನಗನ್ಸುತ್ತೆ ಈ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಯಾಕಂದರೆ ಏನೇ ಆದರೂ ಈ ಎಲೆಕ್ಷನ್ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ, ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಡೆಫಿನೆಟ್ಲಿ. ಯಾಕಂದರೆ ಒಕ್ಕಲಿಗರ ಭಾಗದ 3 ಮದಗಜಗಳಿವು. ಯೋಗೇಶ್ವರರು ಕೂಡ ತಮ್ಮದೇ ವೈಯಕ್ತಿಕ ವರ್ಚಸ್ಸನ್ನು ಚನ್ನಪಟ್ಟಣದಲ್ಲಿ ಇಟ್ಕೊಂಡಿದ್ದಾರೆ. ಬಿ ಜೆ ಪಿಯವರು ಕೆಲವರು ಮೊನ್ನೆ ಸರ್ವೆಗಳನ್ನು ಮಾಡಿಸಿದ್ದಾರೆ, ಕೆಲವರು ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ನಿಂತರೆ ಮಾತ್ರ, ಯೋಗೇಶ್ವರ್ ಕುಮಾರಸ್ವಾಮಿ ಒಟ್ಟಿಗೆ ಬಂದರೆ ಮಾತ್ರ ಒಂದು ಅವಕಾಶ ಮೈತ್ರಿಗಿದೆ ಅಂತಕ್ಕಂಥದ್ದು ಸರ್ವೆಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಹೀಗಿರುವಾಗ ಒಂದು ಬದಿಯಲ್ಲಿ ನಮ್ಮ ಯಡಿಯೂರಪ್ಪ ಮತ್ತು ವಿಜೇಂದ್ರ, ಇನ್ನೊಂದು ಬದಿಯಲ್ಲಿ ಯೋಗೇಶ್ವರ್, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ಇನ್ನೊಂದು ಬದಿಯಲ್ಲಿ ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಕೂಡ ಇರುತ್ತೆ. ಮೂಡಾ ಹಗರಣದ್ದು ಏನು ನಡೆದಿದೆ ನೋಡಿ, ಒಕ್ಕಲಿಗರ ಓಟ್ಗಳು ಡಿವಿಷನ್ ಆಗಿ ಹೋಗ್ತವೆ ಚನ್ನಪಟ್ಟಣದಲ್ಲಿ. ಆಗ ಹೂ ವಿಲ್ ಬಿ ದ ಕಿಂಗ್ ಮೇಕರ್? ಅಹಿಂದ ಮತ್ತು ಮುಸ್ಲಿಂ ಓಟ್ಗಳೇ ಕಿಂಗ್ ಮೇಕರ್ ಆಗೋದು. ಅದನ್ನು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯ. ಆ ಕಾರಣದಿಂದ ಈ ಮೂಡಾದ ಇಂಪ್ಯಾಕ್ಟ್ ಏನು ಅನ್ನೋದು ಕೂಡ ಚನ್ನಪಟ್ಟಣದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಎಷ್ಟು ಅಗ್ರೆಸಿವ್ ಆಗಿ ಹೋಗ್ತಾರೆ, ಅಷ್ಟು ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಸಿದ್ದರಾಮಯ್ಯನವರ ಅಹಿಂದ ವೋಟ್ ಬ್ಯಾಂಕ್ ಸಬೂಟಾಜ್ ಮಾಡುತ್ತಾ, ಇವೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶಗಳು ಆಸ್ ಫಾರ್ ಆಸ್ ಚನ್ನಪಟ್ಟಣ ಇಸ್ ಕನ್ಸರ್ನ್. ಲೆಟ್ಸ್ ಸಿ. ರಾಮನಗರ ಆಯಿತು, ಪಕ್ಕದ ಜಿಲ್ಲೆ ಮಂಡ್ಯ ಇಂಟರ್ನಲ್ ಪಾಲಿಟಿಕ್ಸ್ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಕುಮಾರಸ್ವಾಮಿಯವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಲ್ಲೇ ಇದ್ರು. ಅವರ ಕಣ್ಣೆದುರಿಗೆ ತಳ್ಳಾಟ, ನೂಕಾಟ. ಆಪರೇಷನ್ ಹಸ್ತಕ್ಕೆ ಬದಲಾಗಿ ಆಪರೇಷನ್ ತೆನೆ ಹೊತ್ತ ಮಹಿಳೆನೂ ನಡೀತಿವತ್ತು. ಲೋಕಲ್ ಬಾಡಿ ಎಲೆಕ್ಷನ್, ಮಂಡ್ಯ ನಗರಸಭೆಯ ಚುನಾವಣೆ.
ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ, ಅಧ್ಯಕ್ಷ ಸ್ಥಾನ ತಾವು ತಗೊಳ್ಬೇಕು ಅಂತ ಕಾಂಗ್ರೆಸ್ನವರು ಆಪರೇಷನ್ ಹಸ್ತ ಮಾಡಿದ್ರು. ಜೆಡಿಎಸ್ನ 3 ಜನ ಸದಸ್ಯರನ್ನು ಸೆಳೆಕೊಂಡಿದ್ರು. ಪಕ್ಷೇತರರ ಬೆಂಬಲ ಕೂಡ ಪಡ್ಕೊಂಡಿದ್ರು. ರಿವರ್ಸ್ ಆಪರೇಷನ್ ಮಾಡಿಬಿಡ್ತು ಜೆಡಿಎಸ್. ಕಾಂಗ್ರೆಸ್ನ ಒಬ್ಬ ಸದಸ್ಯನನ್ನು ತಮ್ಮ ಕಡೆ ಎಳ್ಕೊಂಡು ಫೈನಲಿ ಮಂಡ್ಯ ನಗರಸಭೆ ಬಿಜೆಪಿ ಜೆಡಿಎಸ್ ಪಾಲಾಯಿತು. ಅಧ್ಯಕ್ಷರಾಗಿ ನಾಗೇಶ್, ಉಪಾಧ್ಯಕ್ಷರಾಗಿ ಅರುಣ್ ಆಯ್ಕೆಯಾದರು. ನಂಬರ್ 19 ಮ್ಯಾಜಿಕ್ ನಂಬರ್. 18 ಸದಸ್ಯರ ಜೆಡಿಎಸ್ನವರಿದ್ರು. ನಂಬರ್ಗಳು ಬರಲಿ ಒಂದ್ಸಲ ಸ್ಕ್ರೀನ್ ಮೇಲೆ. ಮ್ಯಾಜಿಕ್ ನಂಬರ್ 19. 9 ಜನ ಕಾಂಗ್ರೆಸ್ ಸದಸ್ಯರು, 5 ಜನ ಪಕ್ಷೇತರರು, ಜೆಡಿಎಸ್ನ 3 ಜನ ಮತ್ತು ರವಿ ಗಾಣಿಗ ಅವರ ವೋಟ್ ಸೇರಿ 18 ನಂಬರು ಕಾಂಗ್ರೆಸ್ ಹತ್ರ ಇತ್ತು. ಕಾಂಗ್ರೆಸ್ನ ಸದಸ್ಯರ ಸಂಖ್ಯೆ 10. ಇನ್ನೊಂದು ಕಡೆ ಜೆಡಿಎಸ್ ಏಕಾಂಗಿಯಾಗಿ 18 ಸದಸ್ಯರನ್ನು ಹೊಂದಿದೆ. 18ರ ಪೈಕಿ 3 ಜನರನ್ನ ಕಾಂಗ್ರೆಸ್ನವರು ಸೆಳೆಕೊಂಡಿದೆ. ಕಾಂಗ್ರೆಸ್ನ ಒಬ್ಬ ಸದಸ್ಯರನ್ನು ಜೆಡಿಎಸ್ ಸೆಳೆದುಕೊಂಡು 18ರ ಪೈಕಿ 3 ಕಾಂಗ್ರೆಸ್ಸಿಗೆ ಹೋಗಿದ್ದಕ್ಕೆ ಜೆಡಿಎಸ್ ಸಂಖ್ಯೆ 15 ಆಗಿತ್ತು. ಒಬ್ಬ ಕಾಂಗ್ರೆಸ್ ಸದಸ್ಯರು ಈ ಕಡೆ ವೋಟ್ ಹಾಕಿದ್ರು. ಬಿಜೆಪಿಯ 2 ಸದಸ್ಯರಿದ್ದಾರೆ. ಸಂಸದರು ಕುಮಾರಸ್ವಾಮಿ ಅವ್ರದ್ದು 1 ವೋಟ್. ಎಲ್ಲ ಸೇರಿ 19. ಮ್ಯಾಜಿಕ್ ನಂಬರ್ ರೀಚ್ ಆಗ್ಬಿಡ್ತು ಜೆಡಿಎಸ್. ಮ್ಯಾಜಿಕ್ ನಂಬರ್ ರೀಚ್ ಆಗ್ಬಿಟ್ರು. ಇದು ಫಿಲ್ಮಿ ಸ್ಟೈಲ್ನ ರಾಜಕೀಯ ಅಂತ ರವಿ ಗಾಣಿಗ ಆರೋಪ ಮಾಡಿದ್ದಾರೆ. ಜೆಡಿಎಸ್ ಸದಸ್ಯ ಮಹದೇವ್ ಅವರನ್ನ ಕಿಡ್ನಾಪ್ ಮಾಡಿದ್ರು. ಮಹದೇವ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಮಾಡಬೇಕು ಅನ್ಕೊಂಡಿದ್ರು. ತಮ್ಮ ತಂದೆಯ ಕಿಡ್ನಾಪ್ ಬಗ್ಗೆ ಮಹದೇವ್ ಅವರ ಮಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫಿಲ್ಮಿ ಸ್ಟೈಲ್ನಲ್ಲಿ ರಾಜಕೀಯ ಮಾಡಿ ಜೆಡಿಎಸ್ನವರು ಗೆದ್ದಿದ್ದಾರೆ. ವಾಮ ಮಾರ್ಗದಿಂದ ಅಧಿಕಾರ ಹಿಡಿದಿದ್ದಾರೆ. ನಮ್ಮ ಜನಪ್ರಿಯತೆಯಿಂದ ನಮಗೆ 18 ವೋಟ್ ಬಂದಿದೆ. ಗೆದ್ದವರಿಗೆ ಒಳ್ಳೆಯದಾಗಲಿ, ಮಂಡ್ಯ ನಗರ ಅಭಿವೃದ್ಧಿ ಆಗಲಿ, ನಮ್ಮ ಸಹಕಾರ ನಾವು ಕೊಡ್ತೀವಿ ಅಂದ್ರು ಶಾಸಕ ರವಿ ಗಾಣಿಗ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಮ ಮಾರ್ಗ ಅಂದ್ರೇನು, ಅದರ ಅರ್ಥ ಏನು, ಮತದಾನ ನಡೀತಾ ಇದ್ದಾಗಲೂ ಕಣ್ಸನ್ನೆ ಕೈ ಸನ್ನೆ ಮೂಲಕ ಹಣದ ಆಮಿಷ ಒಡ್ಡಿದ್ದಾರೆ. ನನ್ನ ಜೀವನದಲ್ಲಿ ಮೊದಲನೆಯ ಸಲ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ವೋಟ್ ಹಾಕೋದಕ್ಕೆ ಬಂದಿದ್ದೀನಿ. 20 ದಿನಗಳಿಂದ ನಡೆದ ರಾಜಕೀಯ ಬೆಳವಣಿಗೆ ಗಮನಿಸಿ ವೋಟ್ ಹಾಕೋದಕ್ಕೆ ನಾನೇ ಬರಬೇಕಾಯಿತು. ಕ್ಯಾಬಿನೆಟ್ ಸಭೆ ಬಿಟ್ಟು ಪ್ರಧಾನಮಂತ್ರಿಗಳ ಅನುಮತಿ ಪಡೆದು ಮತದಾನ ಮಾಡೋದಕ್ಕೆ ಬಂದಿದ್ದೀನಿ, ಇತ್ಯಾದಿ ಇತ್ಯಾದಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ರು. ಕೇಳಿಸ್ಕೊಳ್ಳಿ. ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು 2 ಜನತಾದಳದವರು ನಮಗೆ ವೋಟ್ ಹಾಕ್ತೀವಿ ಅಂತ ಹೇಳಿದ್ರು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ರು. ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಯಾರೋ ಬಂದು ಅಂತ ಹೇಳಿ ಪಶ್ಚಿಮ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮಗ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸಕ್ ಬಿಡದೆ ಕವರ್ ಮಾಡ್ಕೊಂಡು ಏನು ಫಿಲಮ್ ಸ್ಟೈಲ್ ತರ
ಕೂರಿಸ್ಕೊಂಡು ಧಮಕಿ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮನ್ನ ಗೆಲ್ಲೋದನ್ನ ತಪ್ಪಿಸಿದ್ದಾರೆ. ನಾವು ಸೋತಿಲ್ಲ, 1 ಓಟೆ ನಮ್ಗೇನು ದೊಡ್ಡದಿರಲಿಲ್ಲ, 2 ಓಟಲ್ಲಿ ಗೆಲ್ತಿದ್ವಿ. ವ್ಯಾಮ ಮಾರ್ಗದಿಂದ ಗೆದ್ದಿದ್ದಾರೆ. ನಮ್ಮ ಜನಪ್ರಿಯತೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಚಲುವರಾಯಸ್ವಾಮಿ ಅವರ ಜನಪ್ರಿಯತೆಯಿಂದಾಗಿನೇ ಇನ್ನು 8 ಓಟು ಎಕ್ಸ್ಟ್ರಾ ಬಂದಿರೋದು. ವಾಮ ಮಾರ್ಗ ಅಂದ್ರೆ ಶಾಸಕರ ಪ್ರಕಾರ ಅರ್ಥ ಏನು? ಯಾರ್ಯಾರಿಗೆ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು, ಕಣ್ಸನ್ನೆ ಕೈ ಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದಿಲ್ಲ ಬೆರಳಲ್ಲಿ. ಏನ್ ಸನ್ನೆ ಅದು? ಏನ್ ಮಾಡಿದ್ದವ್ರು ಕೂತ್ಕೊಂಡಲ್ಲಿ? ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು. ಕಳೆದ 20 ದಿನಗಳಿಂದ ಏನು ನಡೀತಾ ಇತ್ತು ಅದು ಗಮನಿಸಿ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅನುಮತಿಯನ್ನು ಪಡೆದು ಇವತ್ತಿಲ್ಲಿ ಉಳ್ಕೋಬೇಕಾಯ್ತು. ನಾನು ಭಾಳ ಕೆಲಸಗಳು ಸಹ ಇತ್ತು ನನಗೆ. ಆದರೆ ಕಳೆದ 20 ದಿನಗಳಿಂದ ಇಲ್ಲಿ ನಡೀತಾ ಇದ್ದಂಥ ರಾಜಕೀಯವನ್ನು ಗಮನಿಸಿದ್ದಂಥ ಏನಿದೆ, ಇವತ್ತು ಆ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿದ್ದೇನೆ. ಚುನಾವಣೆ ಮುಂದೂಡ್ತಕ್ಕಂಥಲ್ಲಿ ಎಕ್ಸ್ಪರ್ಟ್ಗಳವರು, ಅಧಿಕಾರಿಗಳು ಅತ್ಯಂತ ಯಾವುದೇ ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಅವರಲ್ಲಿ ಸ್ವಲ್ಪ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ರು. ಅಂಥದನ್ನೆಲ್ಲ ಬದಿಗಿಟ್ಟು ಇವತ್ತು ಅತ್ಯಂತ ಸುಗಮವಾಗಿ ಚುನಾವಣೆ ನಡೆಸಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲೂ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ. ಅಲ್ಲಿಂದ ವ್ಯಾಪಾರ ಶುರು ಮಾಡಿದ್ರಲ್ಲ. ಮಂಡ್ಯದ ನಗರದಲ್ಲಿ ನಡೀತಾ ಇರತಕ್ಕಂತ ನಗರಸಭೆ ಚುನಾವಣೆಯಲ್ಲಿ ಸಂಸದರು ಸೇರಿದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಸೇರಿದಂತೆ 37 ಒಟ್ಟಾರೆಯಾಗಿ 37 ಸ್ಥಾನದಲ್ಲಿ 19 ಜನ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ನಂಬರ್ನ ನಾವೇನ್ ರೀಚ್ ಆಗಬೇಕಾಗಿದ್ದೀವಿ ಅದನ್ನ ರೀಚ್ ಆಗಿದ್ದೇವೆ. ಇವತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ನಾವು ಕೂಡ ಇದನ್ನ ಸವಾಲನ್ನ ಸ್ವೀಕಾರವನ್ನ ಮಾಡಿ ಸವಾಲಿಗೆ ಇವತ್ತು ಒಂದು ತಕ್ಕ ಉತ್ತರವನ್ನ ಕೊಟ್ಟಿದ್ದೇವೆ. ನಮ್ಮ ಪಕ್ಷದ ನಾಯಕರಿಗೆ ಬೆಲೆಯನ್ನ ಕೊಟ್ಟು ಗೌರವವನ್ನು ಕೊಟ್ಟು ಪಕ್ಷದ ಗೌರವವನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಆಮಿಷಗಳು ಕಾಂಗ್ರೆಸ್ನಿಂದ ಬಂದರೂ ಕೂಡ ಯಾರು ಕೂಡ ಇದ್ಯಾವುದಕ್ಕೂ ಜಗ್ದಿರಾ ಬಗ್ದಿರಾ ನಮ್ಮ ಜೊತೆಯಲ್ಲಿ 14 ದಿನಗಳ ಕಾಲ ಇವತ್ತು ನಮ್ಮ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಬಿಗಿಯಾಗಿ ನಿಂತು ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ರಾಜಕೀಯ ಅಂದಮೇಲೆ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಹಾಗಾಗಿ ಅಂತಿಮವಾಗಿ ಇವತ್ತು ನಂಬರ್ಸ್ ಮ್ಯಾಟರ್ ಆಗುತ್ತೆ. ಆ ನಂಬರ್ಸು ನಮ್ಮ ಜೊತೆಯಲ್ಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾಳೆ ಕ್ರೂಷಿಯಲ್ ಡೇ. ಒಟ್ಟಾರೆ ರಾಜ್ಯ ರಾಜಕಾರಣಕ್ಕೆ ಒಂದು ಕ್ರೂಷಿಯಲ್ ಡೇ. 29ನೇ ತಾರೀಕು ನಾಳೆ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಆ ರಿಟ್ ಅಪ್ಲಿಕೇಶನ್ ಈಗಾಗಲೇ ಒಂದು ಸುತ್ತಿನ ವಿಚಾರಣೆ ನಡೆದಿದೆ. ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಸೀನಿಯರ್ ಕೌನ್ಸಿಲ್ ಬಂದು ವಾದ ಮಾಡಿ ಹೋಗಿದ್ದಾರೆ. ತಮ್ಮ ವಿರುದ್ಧ ಮೂಡ ಹಗರಣದಲ್ಲಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ತಪ್ಪು ಅಂತ ರಿಟ್ ಅರ್ಜಿಯಲ್ಲಿ ವಾದ ಮಾಡಿದ್ದಾರೆ. ಈಗ ದೂರುದಾರರು ತಮ್ಮ ಅಬ್ಜೆಕ್ಷನ್ಗಳನ್ನು ಹಾಕಬೇಕು, ರಾಜ್ಯಪಾಲರು ತಮ್ಮ ವಾದ ಮಂಡನೆ ಮಾಡಬೇಕು ವಕೀಲರ ಮೂಲಕ. ಆಫ್ಕೋರ್ಸ್ ನಾಳೆ ಅದಾಗತ್ತೆ. ನಾಳೆ ವಿಚಾರಣೆಯನ್ನು ಮುಗಿಸಿ ಹೈಕೋರ್ಟ್ ಪೀಠ ತೀರ್ಪು ಕೊಟ್ಟು ಬಿಡುತ್ತಾ ಅಥವಾ ನಾಳೆ ವಾದ ಪ್ರತಿವಾದಗಳನ್ನೆಲ್ಲ ಕೇಳಿಸಿಕೊಂಡು ತೀರ್ಪಿಗೆ ಇನ್ನೊಂದು ದಿನಾಂಕ ನಿಗದಿ ಮಾಡುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಮಧ್ಯಾಹ್ನ ವಿಚಾರಣೆ ಅಂತೂ ಆರಂಭ ಆಗತ್ತೆ. ಈ ಮಧ್ಯೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಬಾಂಗ್ಲಾ ಮಾದರಿಯ ದಾಳಿಯ ಮಾತನ್ನ ಮತ್ತೊಬ್ಬ ಕಾಂಗ್ರೆಸ್ ಶಾಸಕರು ಆಡಿದ್ದಾರೆ. GS ಪಾಟೀಲ್ರು ಗಜೇಂದ್ರಗಢದ ಅಹಿಂದ ಸಮಾವೇಶದಲ್ಲಿ ಬಾಂಗ್ಲಾದೇಶದಲ್ಲಿ ನುಗ್ಗದಂಗೆ ಮೋದಿ ಮನೆಗೆ ನುಗ್ಗುತ್ತಾರೆ ಅಂತ ಮಾತಾಡಿದ. ನುಗ್ಗುತ್ತೀವಿ ಅಂತ, ರಾಜ್ಯದಲ್ಲಿ ತಪ್ಪು ನಿರ್ಧಾರ ಆದ್ರೆ ಬಿಜೆಪಿಗೆ ಮನೆಗೆ ನುಗ್ಗುತ್ತೀವಿ,
ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಜನ ಪ್ರಧಾನಿ ಮನೆ ಹೊಕ್ಕರೋ ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲೂ ಪ್ರಧಾನಿ ಮನೆ ಹೊಕ್ಕೋ ದಿನ ದೂರ ಇಲ್ಲ. ನಾವೆಲ್ಲ ಒಂದಾಗಬೇಕು, ಗಟ್ಟಿಯಾಗಬೇಕು, ಧ್ವನಿ ಗಟ್ಟಿಗೊಳಿಸಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಹುನ್ನಾರ ನಡೀತಾ ಇದೆ ಅಂತ ಕಾಂಗ್ರೆಸ್ ಶಾಸಕ GS ಪಾಟೀಲ್ ಹೇಳಿದ್ರು. ಕೇಳಿಸ್ಕೊಳ್ಳಿ. ಬಹಳ ದೂರ ಇಲ್ಲ. ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗೋದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು, ಗಟ್ಟಿ ಆಗ್ಬೇಕು. ಅವ್ರು ಏನದಾರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಯಾವಾಗಲೂ ತನ್ನ ರಾಜಕೀಯದಕ್ಕೂ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಂತವ್ರ ಕೈಯಾಗ ನಾವು ದೇಶ ಕೊಟ್ಟಿವಿ. ಇವತ್ತು ಆಲೋಚನೆ ಮಾಡ್ಬೇಕಾಗತ್ತೆ ನಾವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇವತ್ತು ಈ ದೇಶ ಮುನ್ನಡಿಬೇಕು. ಅಬಕಾರಿ ಸಚಿವ RB ತಿಮ್ಮಾಪೂರ್ ಇದನ್ನ ಎಮೋಷನಲ್ ಪ್ರತಿಕ್ರಿಯೆ ಅಂತಿದ್ದಾರೆ. ಎಮೋಷನಲಿ ಜನ ನೋವಾದಾಗ ಈ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ. ಬಾಂಗ್ಲಾದೇಶದ ಸ್ಥಿತಿಗೂ ನಮ್ಮ ದೇಶದ ಸ್ಥಿತಿಗೂ ವ್ಯತ್ಯಾಸ ಇದೆ. ನಾಳೆ ಮುಖ್ಯಮಂತ್ರಿಗಳಿಗೆ ಕೋರ್ಟ್ನಲ್ಲಿ ಜಯ ಸಿಗುತ್ತೆ, ಮೂಡಾ ಪ್ರಕರಣ ನಮ್ಮ ಪರವಾಗಿದೆ ಅಂತ ಕೇಳಿಸ್ಕೊಳ್ಳಿ. ನೋಡಿ, ಒಂದು ಎಮೋಷ್ನಲಿ ಮನುಷ್ಯ ಯಾವುದೇ ಮನುಷ್ಯನಿಗೆ ಅನ್ಯಾಯ ಆದಾಗ, ನೋವಾದಾಗ ಆ ರೀತಿ ಜನ ದಂಗೆಳ್ತಾರೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ವಿನ ಬಾಂಗ್ಲಾ ಇಂಡಿಯಾ ತುಂಬ ಸಪ್ರೇಟ್ ಆಗಿದೆ. ಅನ್ಯಾಯವಾಗಿ ಏನಾದರೂ ಅಂಥ ಘಟನೆಗಳು ನಡೆದಾಗ ಜನ ದಂಗೆಳ್ತಾರೆ. ಅದನ್ನು ಹೇಳಿರ್ಬೋದೇ ವಿನ ಬಾಂಗ್ಲಾಕ್ಕೂ ಇಂಡಿಯಾಕ್ಕೂ ಸಂಬಂಧ ಇಲ್ಲ. 100% ನ್ಯಾಯ ನಮ್ಮ ಪರವಾಗಿದೆ. ಅವ್ರ ತಪ್ಪೇ ಇಲ್ಲ. ಅನವಶ್ಯಕ ಅವ್ರ ಹೆಸರಿಗೆ ಕೆಸರು ಹಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ನ್ಯಾಯಾಲಯದಲ್ಲಿ, ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ. 100ಕ್ಕೆ 100ರಷ್ಟು ನ್ಯಾಯ ಸಿಗುತ್ತೆ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ಹತ್ರ ಮಂಜಾನ್ ಆಗಿದ್ದಾರೆ. ಪ್ರಶಾಂತ್, ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಟುಮಾರೋ? ಅಂದರೆ ಕೋರ್ಟ್ ಏನು ಹೇಳುತ್ತೆ ಅಂತಲ್ಲ, ಕೋರ್ಟ್ ಏನು ಹೇಳಿದ್ರೆ ಏನೇನಾಗುತ್ತೆ ಅಂತ. ಅದೇ ಡೆಫಿನೆಟ್ಲಿ ನೀವು ಹೇಳಿದಂತೆ ಕೋರ್ಟಲ್ಲಿ ಏನು ಆದೇಶ ಬರುತ್ತೆ ಅಂತಕ್ಕಂಥದ್ದನ್ನು ಸ್ಪೆಕ್ಯುಲೇಟ್ ಮಾಡೋಕ್ಕಾಗಲ್ಲ. ಬಟ್ ಎರಡು ಖಂಡಿತವಾಗಿ ಆ ಬದಿ ಈ ಬದಿ ನಿಶ್ಚಿತವಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಒಂದು, ರಾಜ್ಯಪಾಲರ ಒಂದು ಸ್ಯಾಂಕ್ಷನ್ಗೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟರೆ ಆಗಲೂ ಮ್ಯಾಟ್ರ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆದರೆ ಒಂದು ವೇಳೆ ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ನೀಡದೇ ಹೋದರೆ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ. ಆದರೆ ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ನೀಡದೇ ಹೋದಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ಫಸ್ಟ್ ಸೆಟ್ ಬ್ಯಾಕ್ ಅಂತ ನನಗನ್ಸುತ್ತೆ. ಯಾಕಂದರೆ ಹೈಕೋರ್ಟ್ ಒಂದು ವೇಳೆ ರಾಜ್ಯಪಾಲರ ಸ್ಯಾಂಕ್ಷನ್ಗೆ ತಡೆಯಾಜ್ಞೆ ನೀಡದೇ ಇರುವ ಸಂದರ್ಭದಲ್ಲಿ ನೀಡಿದರೆ ಸಿದ್ದರಾಮಯ್ಯನವ್ರಿಗೆ ಒಂದು ಕೈ ಬಲ ಆಗುತ್ತೆ. ಯಾಕಂದರೆ ಫಸ್ಟ್ ಕೋರ್ಟ್ನಲ್ಲಿನ ತೀರ್ಮಾನ ನಿಶ್ಚಿತವಾಗಿ ಪರಿಣಾಮವನ್ನು ಬೀರುತ್ತೆ. ಒಂದು ವೇಳೆ ತಡೆಯಾಜ್ಞೆಯನ್ನು ನೀಡದೇ ಹೋದಲ್ಲಿ ಒಂದು, ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಇನ್ನೊಂದು, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೈಕೋರ್ಟ್ ನೀಡಿರ್ತಕ್ಕಂಥ ಅದು ತಡೆಯಾಜ್ಞೆ ಅಲ್ಲ, ಅವರೇನು ಆದೇಶಕ್ಕೆ ತಡೆಯಾಜ್ಞೆಯನ್ನು ನೀಡಿಲ್ಲ, ಬಟ್ ನಾವು ಫಸ್ಟ್ ವಿಚಾರಣೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿತ್ತು. ಹೀಗಾಗಿ ಒಂದು ಮ್ಯಾಟ್ರ್ ಸುಪ್ರೀಂ ಕೋರ್ಟ್ಗೂ ಹೋಗುತ್ತೆ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ಪುನರಾರಂಭವಾಗುತ್ತೆ. ಅದು ಸಿದ್ದರಾಮಯ್ಯನವ್ರಿಗೊಂದು ಸೆಟ್ ಬ್ಯಾಕನ್ನು ತಂದಿಡಬಲ್ಲದು. ಹೀಗಾಗಿ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡುತ್ತಾ ಅಥವಾ ನೀಡಲ್ವಾ ಅಂತಕ್ಕಂಥದ್ದು ಅದು ಕಾನೂನಿನ ದೃಷ್ಟಿಯಿಂದ ಒಂದು ಹೋರಾಟಕ್ಕೆ, ಮುಂದಿನ ಹೋರಾಟಕ್ಕೆ ಕಾರಣ ಆಗ್ಬೋದು. ಆದರೆ ಅದರ ಇಂಪ್ಯಾಕ್ಟ್ ಪಾಲಿಟಿಕ್ಸ್ ಮೇಲೂ ಕೂಡ ನಿಶ್ಚಿತವಾಗಿರುತ್ತೆ. ಯಾಕಂದರೆ ಮೊನ್ನೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೋದಾಗ ಕೂಡ ಹೈಕಮಾಂಡ್ ನೋಡಿ, ಎಲ್ಲ ಹೈಕಮಾಂಡ್ಗಳು ಬಹಿರಂಗವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಇದ್ದೀವಿ ಅನ್ನೋದನ್ನು ಹೇಳುವುದು ವಾಡಿಕೆ, ಪರಿಪಾಠ, ಹಾಗೆ ಹೇಳಲೇಬೇಕಾಗತ್ತೆ. ಆದರೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡದೇ ಇರುವ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ಕಾಂಗ್ರೆಸ್ನ ಆಂತರಿಕವಾಗಿ ಒಂದಿಷ್ಟು ತುಮುಲಗಳು, ತಲ್ಲಣಗಳು, ಪಲ್ಲಟಗಳು ಶುರು ಆಗಬಹುದು ಅಂತಕ್ಕಂಥದ್ದು ನನ್ನ ಅಂದಾಜು. ನಾಳೆ ನೋಡೋಣ. ನಾಳೆ ಮಧ್ಯಾಹ್ನದ ನಂತರ ಪೋಸ್ಟ್ ಲಂಚ್ ವಿಚಾರಣೆ ಶುರುವಾಗುತ್ತೆ. 3 ಜನ ದೂರುದಾರರ ಅಬ್ಜೆಕ್ಷನ್ಗಳು ಆಗಬೇಕು, ಅವರ ಪರವಾಗಿ ವಾದ ಆಗಬೇಕು. ಜೊತೆಗೆ ಸಾಲಿಸಿಟರ್ ಜನರಲ್ ರಾಜ್ಯಪಾಲರ ಪರವಾಗಿ ಒಂದು ವಾದ ಮಾಡ್ತಾರೆ. ಅದೆಲ್ಲ ನೋಡಿದ್ರೆ ನಾಳೆಯೇ ತೀರ್ಪು ಬರೋದು ಡೌಟ್ ಅನ್ನಿಸ್ತಾ ಇದೆ. ನಾಳೆ ಬಹುಶಃ ಎಲ್ಲ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡು ತೀರ್ಪಿಗೊಂದು ಡೇಟ್ ಫಿಕ್ಸ್ ಮಾಡ್ತಾರೋ ಏನೋ. ಡೆಫಿನೆಟ್ಲಿ. ಅಂದರೆ ನಾಳೆ ತೀರ್ಪನ್ನು ರಿಸರ್ವ್ ಕೂಡ ಮಾಡಬಹುದು, ಅಥವಾ
ಮೆರಿಟ್ಸ್ ಆಫ್ ದ ಕೇಸ್ಗೆ ಹೋಗಬೇಕು ಅಂತಕ್ಕಂಥದ್ದೇನಾದರೂ ಹೈಕೋರ್ಟ್ ತೀರ್ಮಾನ ಮಾಡಿದರೆ ಅವಾಗ ಇನ್ನೂ ಹೇಳ್ಕೊಂಡು ಹೋಗುತ್ತೆ. ಅವಾಗ ಇನ್ನೊಂದು 2-3 ದಿನಗಳ ಕಾಲ ವಾದ ಪ್ರತಿವಾದವೂ ಕೂಡ ನಡೀಬೋದು. ಯಾಕಂದರೆ ತುಷಾರ್ ಮೆಹ್ತಾ ಮೊನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಜಾಯ್ನ್ ಆಗಿದ್ದರು, ಆನ್ಲೈನ್ ಜಾಯ್ನ್ ಆಗಿದ್ದರು. ರಾಜ್ಯಪಾಲರ ಪರವಾಗಿ ಕೂಡ ಒಂದು ಸುದೀರ್ಘವಾಗಿರ್ತಕ್ಕಂಥ ವಾದ ಮಂಡನೆ ನಡೀಬೋದು. ಇನ್ನೂ ಕೂಡ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಬಗ್ಗೆ ರವಿವರ್ಮ ಕುಮಾರ್ ತಮ್ಮ ವಾದವನ್ನು ಮಂಡಿಸೋದು ಬಾಕಿ ಇದೆ. ಹೀಗಾಗಿ ನಾಳೆಯೇ ಬರುತ್ತೆ ಅಂತಕ್ಕಂಥದ್ದು ಫಿಕ್ಸ್ ಇಲ್ಲ. ಆದರೆ ಯಾವಾಗ ಬರುತ್ತೆ ಅಲ್ಲಿವರೆಗೆ ಸಿದ್ದರಾಮಯ್ಯನವ್ರು ಸೇಫ್ ಅಂತ ಇದ್ದರೂ ಕೂಡ ಆ ತೀರ್ಪು ಏನು ಬರುತ್ತೆ ಅಂತಕ್ಕಂಥದ್ದು ಕರ್ನಾಟಕದ ರಾಜಕಾರಣದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ತೀರ್ಪಾಗಿದೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.